ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಏನ್ ಗೊತ್ತಾ, ಇವತ್ತು 5 ಗಂಟೆಗೆ ಎದ್ಬಿಟ್ಟಿದ್ದೀನಿ ನಾನು. ಏನು ಅಂತ ಅಂದ್ರೆ, ಇಷ್ಟು ಬೇಗ ಫಸ್ಟ್ ಟೈಮ್ ಎದ್ದಿರೋದು ಈ ಮನೇಲಿ ಅಂತಾನೆ ಹೇಳ್ಬಹುದು. ಸೊ ಬೇಗ ಎದ್ಬಿಟ್ಟು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದ್ರೆ, ಆ ಪೂಜೆ ಐಟಮ್ಸ್ ಎಲ್ಲ ಬೇಕಿತ್ತು ಗೈಸ್ ಹೊಸ ಮನೆಗೆ. ಸೊ ಹಾಗಾಗಿ ಹಾಲು ಉಗ್ಸೋದಿತ್ತಲ್ವಾ ಇವತ್ತು. ಸೊ ಹಾಗಾಗಿ ಪೂಜೆ ಐಟಮ್ಸ್ ಬೇಕಿತ್ತು. ಸೊ ಬೆಳಗ್ಗೆ ಬೇಗನೆ ಒಂದು 6 o'clock ಆಗಿತ್ತು ಅನ್ಸುತ್ತೆ ಗೈಸ್. 6:30 ಆಗಿತ್ತೇನೋ. ಎಸ್, ಬೇಗ ಬೇಗ ಐಟಮ್ಸ್ ಎಲ್ಲ ತಗೊಂಡು ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಬಂದ್ವು, ನಾನು ಮತ್ತೆ ನಮ್ಮ ಅಣ್ಣ. ಸೊ ಅಲ್ಲಿ ಟಿಫಿನ್ ತಿನ್ಕೊಂಡು ಸೊ ಮನೆಗೆ ಹೊರಟಿದ್ವಿ. ರಕ್ಷಿತ್ಗೂ ಕೂಡ ಪಾರ್ಸೆಲ್ ತಗೊಂಡ್ಬಿಟ್ಟು ಮನೆಗೆ ಹೋದ್ವಿ. 6:37 ಅಂತಂದ್ರೆ ನಾನು ಅನ್ಕೊಂಡೆ ಏನು ಅಂತಂದ್ರೆ, ಒಂದು 10 o'clock ಒಳಗಡೆ ಹಾಲು ಉಕ್ಕಿಸ್ಬಿಡೋಣ, ಮಧ್ಯಾಹ್ನ ಅಷ್ಟರಲ್ಲಿ ಶಿಫ್ಟ್ ಮಾಡೋಣ ಅನ್ನೋ ಪ್ಲಾನ್ ಇತ್ತು. ಬಟ್ ಇಟ್ಸ್ ಟೈಮ್ ಏನಾಗ್ಬಿಡ್ತು ಅಂದ್ರೆ 11 o'clock ಆಯ್ತು ಗೈಸ್. ಏನು ಗೊತ್ತಾ, ನಮ್ಮ ಅಣ್ಣಂಗೆ ಇದು ನಮ್ಮ ಮನೆ ಏರಿಯಾ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ಅದಕ್ಕೆ ಒಂದು ಏನಾದ್ರು ಲ್ಯಾಂಡ್ ಮಾರ್ಕ್ ಇಟ್ಕೊ ಅಂತ ಹೇಳಿದೆ. ಅದಕ್ಕೆ ಅವನೇನು ಹೇಳ್ತಿದ್ದ, ಇವತ್ತೇ ಲಾಸ್ಟೆಲ್ಲ ಇರೋದು ಇಲ್ಲಿ, ಮತ್ತೆ ಯಾಕೆ ಲ್ಯಾಂಡ್ ಮಾರ್ಕ್ ಇಟ್ಕೋಬೇಕು ಅಂತ ಹೇಳ್ದ. ಸಖತ್ ಬೆಳಗ್ಗೆ ಕಾಮಿಡಿ. ತೆಗಿಯೋದ್ನ ಗೈಸ್, ನಾವು ಸಿಲಿಂಡರ್ ಮತ್ತೆ ಒಲೆ ತಗೊಂಡು ಬರೋದ್ಕಿಂತ ಮುಂಚೆ ಒಂದು ತುಂಬಿದ ಕೊಡನ ನೀರ್ನ ಒಳಗಡೆ ತಗೊಂಡು ಹೋಗ್ತೀವಿ, ಓಕೆನಾ? ಸೊ ಇವಾಗ ನಾನು wanted to tell something. Wanted to say something. ಹಂಗಲ್ಲ ಗುಂಡಿ, ಹಂಗಲ್ಲ ಉಲ್ಟಮ್ಮ. ಅದು ನಿಮ್ಮ ಮಣಿ ಮೇಲೆ ಎತ್ಕೋ, ಕರೆಕ್ಟಾಗಿ ಗೊತ್ತಾಗುತ್ತೆ. ಅದನ್ನು ಮೇಲೆ ಎತ್ಕೋ. ಈಗ ನೋಡು, ಈಗ ಟ್ರೈ ಮಾಡು. ಆ ಕಡೆಗೆ ಬರ್ಬೇಕಮ್ಮ ಅದು. ಆ ಕಡೆ ಬುಡ, ಆ ಕಡೆಗೆ, ಈ ಕಡೆ ಬುಡ, ಈ ಕಡೆಗೆ ಬರಲಾ? ಉಲ್ಟಾ ಮಾಡೋದನ್ನ. ಹಾಂ, ಹೊಸ ಮನೇಲಿ ಹೊಸ ಒಂದು ಒಲೆ ತಗೊಂಡು ಹಾಲು ಉಗಿಸ್ತಾ ಇದ್ದೀವಿ. ಡೈರೆಕ್ಟ್ ಇಲ್ಲೇ ತಗೊಂಡು ಓಪನ್ ಮಾಡ್ತಾ ಇದ್ದೀವಿ. ಅದು ಇದಿದಲ್ವಾ, ಅದು ತಾನೇ. ಬರ್ತಾಯ್ತಾ? ಅಲ್ಲೇ ಕ್ಲಿಕ್ ಮಾಡು, ಹಂಗೆ ಸೈಡಲ್ಲಿ ಕ್ಲಿಕ್ಡಾ. ಕಂಪ್ಯಾರಿಸನ್ ಮಾಡ್ತಿದ್ದೆ ನಾವು. ಅದು ಒಲೆ ಹಿಂಗೆ ಹಚ್ಚಿ ರೂಢ ಆಗೈತಲ್ಲ, ಇದು ಕೆಳಗಡೆ ಐತೆ. ಸಡನ್ ಆಗಿ ಒಂಥರ ಅನ್ಸುತ್ತೆ, ರೂಢಿ ಹಾಕ್ಬೇಕು.
ನಿಂಗೆ ಇಷ್ಟ ಆಯ್ತಲ್ಲ ಅಕ್ಷಿದ? ಅದಕ್ಕಿಂತ ನಮ್ಮ ಮನೆಗಿಂತ ನಾವೇನ್ ಅನ್ಕೊಂಡ್ವಿ ಗೊತ್ತಾ, 4 ತಗೊಳಕತ್ತಿದ್ವಿ. ಹಾ, ಇದು ಕಟ್ಟೆ ಎಲ್ಲಿ ಸಣ್ಣದಾಗುತ್ತೋ ಅಂತ ಇದ್ ಮಾಡಿದ್ವಿ ನಾವು. ಇದು ಆಗ್ತಿತ್ತಲ್ಲ ನಮ್ದು, ನಮ್ಮ ಮನೆದೈತಲ್ಲ, ಇಷ್ಟ ಬರೋದು ಇದಕ್ಕಿಂತ ಸ್ವಲ್ಪ ಇಷ್ಟ ಬರೋದು ಸ್ವಲ್ಪ ದೊಡ್ಡದು ಬರೋದು ಅಷ್ಟೇ. ಈ ಕಟ್ಟಿಗೆ ಸಾಲ್ತಿತ್ತ ಇಲ್ಲ? ಸ್ವಲ್ಪ ಸಾಲ್ತಾರ ಸಾಲ್ತಿತ್ತದಲ್ಲ, ಇಲ್ಲಿಗೆ ಬರ್ತಿತ್ತು ಕರೆಕ್ಟ್. ಇರ್ಲಿ ಬಿಡು, 3 ಒಲೆ ಒಂದ್ ಸೆಂಟ್ರ್ ಇರೋದ ಹಾಲು ಕಾಯಿಸಿ ಏನಾರ ಒಟ್ಟು 3 ಸೈಡ್ ಅನ್ನ ಸಾಂಬಾರ್ ಮತ್ತೇನ್ ಮಾಡ್ತೀಯ? ಕ್ಲಾಪ್ಸ್ ಹಾಕ್ರಿ. ಹಂಗಂದ ಹೊಸ ಮನೆ ಕ್ಲಾಪ್ಸ್ ಹಾಕು. ಇದು ಬೇರೆ ಗೈಸ್ ಇವಾಗ ಇದು ಗಾಡಿ ಬಂದಿದೆ, ಇವಾಗ ನಾವು ಶಿಫ್ಟ್ ಮಾಡಬೇಕು. ಸೊ ಒಂದೊಂದಾಗೆ ಇದು ಕ್ಲೀನ್ ಮಾಡ್ಕೋತಾ ಇದಾರೆ. ಸೊ ಒಂದೊಂದಾಗೆ ಎಲ್ಲ ಐಟಮ್ಸ್ನ ಇಟ್ಕೊಂಡು ಹೊರಡೋಣ ಬನ್ನಿ. ಎಲ್ಲ ಒಂದು ಕ್ಯಾಪ್ಚರ್ ತಗೊಳಕ್ಕಾಗಿಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೀನಿ. ಸೊ ಆ ಮನೆ ಹತ್ರ ಎಲ್ಲ ಶಿಫ್ಟ್ ಮಾಡ್ಕೊಂಡು ಈ ಮನೆಗೆ ನಾವು ತಗೊಂಡ್ ಬಂದಿದೀವಿ. ಸೊ ಎಲ್ಲದನ್ನು ನೀಟಾಗಿ ಕೆಳಗಡೆ ಇಳಿಸ್ಕೊಂಡು ಇವಾಗ ಮತ್ತೆ ಮೇಲ್ಗಡೆ ತಗೊಂಡು ಹೋಗ್ಬೇಕು. ಎಸ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ನಾವು ಹೇಳಿರ್ಲಿಲ್ಲ. ಸೊ ನಮ್ ಫ್ರೆಂಡ್ಸೇ ಇದ್ರಲ್ವಾ, ಸೊ ಫ್ರೆಂಡ್ಸ್ನ ಎಲ್ಲ ಕರೆದಿದ್ವಿ. ಸೊ ಆ್ಯಂಡ್ ನಮ್ಮ ಅಣ್ಣ ಕೂಡ ಇದ್ದ. ಸೊ ಹಾಗಾಗಿ ನಾವು ಸಡನ್ ಆಗಿ ಶಿಫ್ಟ್ ಮಾಡಕ್ಕೆ ಅನುಕೂಲ ಆಯ್ತು. ನೆಕ್ಸ್ಟ್ ಇವಾಗ ಇದನ್ನ ಮೇಲ್ಗಡೆ ತಗೊಂಡು ಹೋಗ್ಬೇಕು. ಅಲ್ಲಿ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಊಟ ತಗೊಳ್ಳೋಣ ಅನ್ಕೊಂಡ್ವಿ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾವು ಇವಾಗ ಎಲ್ಲರೂ ಪಾರ್ಸೆಲ್ ತಗೊಂಡ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ವಿ. ಅದೇ ಬೆಟರ್ ಅಲ್ವಾ? ಸೊ ಹಾಗಾಗಿ ಆ್ಯಂಡ್ ಊಟ ಕೂಡ ಆಯಿತು. ಇನ್ನು ಇವಾಗ ಶಿಫ್ಟಿಂಗ್ ನಡೀತಾ ಇದೆ. ಹಲೋ, ಆ್ಯಕ್ಚುಲಿ ಇವತ್ತು ಶಿಫ್ಟ್ ಆದ್ವಿ ಅನ್ನೋಕ್ಕೆ ಇನ್ನೂ ಕೆಲವೊಂದು ಸಾಮಾನು ಎಲ್ಲ ಕೆಳಗಡೆ ಇದ್ದಾವೆ ಆಲ್ಮೋಸ್ಟು. ಸೊ ತೊಗೊಂಡ್ಬರ್ತಾ ಇದ್ದಾರೆ. ಏನಪ್ಪ ಅಂದರೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ನೆಕ್ಸ್ಟ್ ಲೆವೆಲು. ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದ್ದೇವೆ, ಆಗ್ತಾಯಿಲ್ಲ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಇವಾಗ ಒಂದೊಂದೇ ಬರುತ್ತೆ, ನಾವು ದಿಢೀರ್ ಅಂತ ಅದನ್ನೆಲ್ಲ ಹೊಂದ್ಸೋಕ್ಕಾಗಲ್ಲ. ಸೊ ಊಟ ಆಯಿತು ಜಸ್ಟ್ ಇವಾಗ 4:30 5 o'clock ಆಗಿದೆ ಇವಾಗ. ಸೊ ಇವಾಗ ಐಟಮ್ಸ್ ಎಲ್ಲ ಮೇಲ್ಗಡೆ ಬರಬೇಕು. ಬನ್ನಿ ಹೋಗಿ ಕೆಲವೊಂದು ಚಿಕ್ಕ ಐಟಮ್ಸ್ ಎಲ್ಲ ನಾನು ತೊಗೊಂಡ್ಬರ್ಬೇಕು, ತೊಗೊಂಡು ಬರೋಣ. ನಾನು ಹೆಂಗೆ ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂದರೆ ಅಪ್ಪ ಲಿಟ್ರಲಿ ಆಗ್ತಾನೆ ಇಲ್ಲ, ಒಂಥರ ಹುಚ್ಚಿ ಥರ ಕಾಣಿಸ್ತಿದ್ದೀನಿ. ನನಗೆ ಹೆಂಗೆ ಅಂದರೆ ಸ್ವಲ್ಪ ಕಿಚನ್ ನನಗೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ನೋಡಿ. ಸೊ ಚಿಕ್ಕದು ಅನ್ನಿಸ್ತು ನನಗೆ, ಅದರ ಬಿಟ್ಟು ನೋಡಿದ್ರೆ. ಸೊ ಗೊತ್ತಿಲ್ಲ, ನನ್ನ ಐಟಮ್ಸ್ನ ನಾನು ಡೈಲಿ ಯೂಸ್ ಐಟಮ್ಸೇ ನನಗೆ ಆಲ್ಮೋಸ್ಟ್ ತುಂಬ ಇದ್ದಾವೆ. ನಾನು ಹೆಂಗೆ ಅದನ್ನು ಜೋಡಿಸ್ಕೊತೀನೋ ಗೊತ್ತಿಲ್ಲ. ಬಟ್ ಇವಾಗ ಇಷ್ಟು ಟಯರ್ಡ್ ಆಗಿದ್ರು ಒಂದು ಸ್ವಲ್ಪ ಬಾಕ್ಸಸ್ ಎಲ್ಲ ಅರೇಂಜ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅರೇಂಜ್ ಮಾಡ್ಕೊಂಡು. ಇದೆಲ್ಲ ಆಲ್ಮೋಸ್ಟ್ ಬಾಕ್ಸಸ್ ಇದೆಲ್ಲ. ಓಕೆ, ಲೆಟ್ಸ್ ಡೂ ಅವರ್ ವರ್ಕ್ ಹಿಯರ್. ಇವಾಗ ನಾನು ಇಷ್ಟು ಅಂತೂ ಅರೇಂಜ್ ಮಾಡ್ಕೊಂಡಿದ್ದೀನಿ, ಓಕೆನಾ. ನನ್ನ ಕ್ಯಾಮ್ರಾ ಸರಿ ಇಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತೈತೆ. ಬಟ್ ರಿಯಲಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ. ಏನು ಅಂತಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಮೂಡ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೋಬೇಕು ಆ ಕಿಚನ್ನ, ಓಕೆನಾ. ಸೊ ಹಾಗೆ ನಾನು ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕಿಚನ್ಗೆ. ಓಕೆ, ನೋಡೋಣ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಐ ಡೋಂಟ್ ನೋ, ವೇಟ್ ಅ ಮಿನಿಟ್. ಟೈಮ್ ಬಂದುಬಿಟ್ಟು 10 o'clock ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ಮೇಲ್ಗಡೆ ಇಲ್ಲೇನಿದೆನಾ ಈ ಪೋರ್ಷನ್ನ ಒಂದು ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡಾದ್ಮೇಲೆ ತೋರಿಸ್ತೀನಿ, ಓಕೆನಾ. ಯಾಕಂತಂದರೆ ಇವಾಗ ಸ್ಟ್ಯಾಂಡ್ ಹಾಕ್ಬಿಟ್ಟು ನನಗೆ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮಾಡಿಬಿಟ್ಟು ತೋರಿಸ್ತೀನಿ.
ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ವಾಚಿಂಗ್, ಕೀಪ್ ವಾಚಿಂಗ್, ಸಪೋರ್ಟ್ ಮೀ, ಲವ್ ಯು ಆಲ್, ಬಾಯ್.